ಪ್ರತಿಭಟನೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವಿರೋಧಿ ಇದು. 2014ರಿಂದಲೂ ಕೂಡ ಇದೇ ರೀತಿ ನಡೀತಾ ಇದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಹಲವರು ಜೀವ ಕಳೆದುಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಜಿರಳೆ ಅಂತ ಕರೆದ್ರು. ಆದರೂ ನೋಡಿ, ಕೆಲವೊಂದು ನಡೆಗಳು ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. 2014ರಿಂದಲೂ ಇದೇ ರೀತಿಯ ಘಟನೆಗಳು ಜರುಗ್ತಾ ಇದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇವತ್ತು ಈ ಪ್ರಶ್ನೆ ನೀಟ್ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡು. ಅದಕ್ಕೆ ಇವತ್ತು ಅದನ್ನ ಸ್ವಯಂ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಈ ಎಲ್ಲ ಜಿರಳೆಗಳು ಅಂತೇಳಿ ನಾವೆಲ್ಲ ಜೊಣಗ ಅಂತೀವಿ ನಮ್ಮಲ್ಲಿ ಈ ಭಾಷೆದ. ನಾವು ನಿಮ್ಗೆ ಏನಾದ್ರು ಗುಲ್ಬರ್ಗ ಏನಂತ ಗೊತ್ತಿರ? ಜೊಣಗಿ ಅಂತೀವಿ ಗುಲ್ಬರ್ಗಾದಾಗ. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಪರ್ಕ ಆಗ್ತದೆ ಭಾಷೆ. ಜೊಂಡ್ಗ ಅಂತೀವಿ ನಾವು, ಜೊಂಡ್ಗ ಅಂತೀವಿ. ಅದು ಜಿರ್ಲೆ, ಅವ್ರ ಜಿರ್ಲೆ ಅಂತಾರ ಹಾಡೆ ಬಯಸುವಾಗ. ಕಾಕ್ರೋಚ್ ಇಂಗ್ಲೀಷ್ನಾಗ ನಾವು. ಹೌದು, ಕಾಕ್ರೋಚ್ ಅಂತದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂತ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರ್ಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ, ಅದನ್ನು ಕೂಡ ಆಗಂಗಿಲ್ಲ. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಅಂತ ದಿವಸ ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನ ಭವಿಷ್ಯ ಹಾಳಾಗಿದೆ ಒಂದು ದಿವಸ. ಅಂಥದ್ದಿದ್ದಾಗ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡಾಕ್ತಾ ಇರಲ್ಲ. ಈಗ ಹೇಳ್ತಾರೆ